ಏನಾಗಿತ್ತಮ್ಮ? ಯಾಕೆ ಸಿಗಾತು? ಯಾವಾಗ ಮದುವೆ ಮಾಡಿಕೊಟ್ರಿ? ಈಗ 3 ತಿಂಗಳಾಯ್ತು ಸರ್. ಸ್ವಲ್ಪ ಅದು ಮೆಸೇಜು ಫೋಟೋ ಅವು ಎಲ್ಲ ಬಂದಿದ್ದಂತ ಹಿಂಸೆ ಕೊಡಕ್ಕೆ ಹಚ್ಚಿದ್ರು. ನಾವೆಲ್ಲ 4 ಜನ ಬಂದು ಏನಾಯ್ತು ಸಮಸ್ಕೊಳ್ರಿ, ಈಗ ಹುಡ್ರಿದ್ದು ಏನಾಯ್ತಿ ಹೇಳ್ಕೊಳಕ್ಕಾಗಲ್ಲ, ಏನಿದ್ರೆ ನಿಮ್ಮ ಹೊಟ್ಯಾಗ ಹಾಕೊಳ್ರಿ, ಏನು ತಪ್ಪು ಮಾಡ್ಕೊಂಡಾಳ ಸಮಸ್ಬಿಡ್ರಿ ಅಂತ ನಾನು ಕಾಲಿಗೆ ಬಿದ್ದೆ. ಅಳಿಯನ್ ಕಾಲಿಗೆ. ಅದು ನಾನು ಸಮಸಲ್ಲ, ಏನು ಮಾಡಲ್ಲ ಅಂತ ಅಂದ. ಅಣ್ಣ ನೀನಾರು ಹೇಳೋಣ, ಸ್ವಲ್ಪ ಸಮಸ್ಕೊಳ್ರಿ ಅಂತ ಹೇಳಿದೆ. ಆ ಅಣ್ಣನೂ ಇನ್ನೂ ಒಬ್ಬನ ಅಣ್ಣನ ಕರ್ಕೊಂಡು ಬಂದ. ಅಣ್ಣನೂ ಹೇಳಿದ, ಅಣ್ಣ ಆತು ಎಲ್ಲ ಹೋತು, ನಮ್ಮ ಮಗಳದಂಗೆ ನೋಡ್ಕೊಂಡು ಮುಂದಿಂಗೆ ಕಳ್ಸಾನು ಅಂಥೇಳಿ ಅಂದರು. ಅಂದಿದ್ದಕ್ಕೆ ನಾನು ಸಮಸಲ್ಲ ಏನು ನೋಡು 20 ಮೆಸೇಜ್ ಬಂತು, 30 ಮೆಸೇಜ್ ಬಂತು, ಅಂಥದ್ದು ಫೋಟ ಇಂಥದ್ದು ಫೋಟ ಅಂತ ಫೈಲ್ ಮಾಡ್ಕೊಂಡಾನ. ನಾವು ನಾಳೆಗೆ ನಮಗೆ ಕರೆ ಕಳಿಸಿದ್ರು, ನಾಳೆ ಬರ್ತೀವಪ್ಪ, ಇವತ್ತು ಬರೋಕ್ಕಾಗಲ್ಲ, ಎಲ್ಲರೂ ನಮ್ಮ ಹುಡ್ರಿ ಎಲ್ಲ ಬರಬೇಕು ಅಂತ ನಾವು ಅಂದೀವಿ. ನಾಳೆ ಬರಲೇಬೇಕು ಅಂತ ಆ ಹುಡುಗ ಬಂದಾನ, ಇಲ್ಲಿ ಬಂದಾನ, ಏನು ಮನೆಗೆ ಬಂದಾನ ಏನು, ನನಗೆ ಇಲ್ಲಿಂದ ಯಾರು ಫೋನು ಇಲ್ಲ, ಹುಡುಗಿ ಫೋನು ಕಸ್ಕೊಂಡಾನ. 3 ತಿಂಗಳಾತು ಫೋನು ಇಲ್ಲ, ಏನಿಲ್ಲ. ಆವತ್ತು ಬಂದ ಸಮಸ್ಬಿಡ್ರಿ ನನಗೆ ಅಂತ ಹುಡುಗಿ ಕಾಲಿಗೆ ಬಿದ್ದಾಳ. ನಾನು ಎಂದು ಸಮಸಲ್ಲ ಅಂಥೇಳಿ ಜಗ್ಗಿ ಹೊಡೆದು ಹೋದ. ಅದಕ್ಕೆ ನನಗಂದು ಏನಮ್ಮ ಹಿಂಗೆ ಹೊಡೆದಾನ, ಗಂಡ ಆಯ್ತಮ್ಮ, ಸ್ವಲ್ಪ ಸಿಟ್ಟೈತಿ, ಹೊಡೆದಾನ, ಸಮಸ್ಬಿಡು, ನೀ ತಪ್ಪು ಮಾಡಿದೀಯಾ ಸಮಸ್ಬಿಡು ಅಂತ ನಾನು ಅಂದೆ. ಏನೋ ಹೊಂಚ್ಕೊಂಡು ಹೋಗಾನೋ ಅಂಥೇಳಿ. ಆಯಿತು ಈ ವಜ್ಜ ತೀರ್ಕೊಂಡಿದ್ದ, ಮತ್ತು ಅವ್ನ ಕಾರ್ಯ ಎಲ್ಲ ಮಾಡಿಕೊಂಡು ಹೋಗಿವಿ. 4 ಜನನೂ ಬೆಂಗಳೂರಿಗೆ ಹೋಗಿದ್ರು. ಅವರು ಸಮಸ್ಬಿಡ್ರಿ, ನಮ್ಮ ಯಜಮಾನ್ರು ಹೋಗಿದ್ರು, ಸಮಸ್ಬಿಡ್ರಿ ಅಂತ ಹೇಳಿದ್ದ. ನಾನು ಎಂದು ಸಮಸಲ್ಲ, ನಿನ್ನ ಹುಡುಗಿ 10-12 ಜನ ಅದಾರ, ನಾನು ಒಬ್ಬನು ಅಂತ ತಂದೆ ಮುಂದೆ ಹೇಳ್ಯಾನ. ಸಮಸ್ಬಿಡಪ್ಪ ಅಂತಂದು ಏನು ಹೇಳಿದ್ರು ಸಮಸಿಲ್ಲ. ಮತ್ತು ಹುಡುಗಿಗೆ ಹೊಡೆದು ಬಡ್ದು ಹಿಂಸೆ ಕೊಟ್ಟಾನ. ಕಣ್ಣೆಲ್ಲ ಈ ಥರ ಬಾತಿದ್ರು. ಅದಕ್ಕೂ ನನಗೆ ಫೋನ್ ಇಲ್ಲ, ಏನಿಲ್ಲ. ಏನು ಆಯಿತು ಹೋತು, ಇವತ್ತಾಗಾನೋ ನಾಳೆ ಆಗಾನ ಅಂತ ನಾವು ತಡ್ಕೊಂಡಿವಿ. ಆವಾಗ ನಿನ್ನೆ ನಾಳೆ ಬರಲೇಬೇಕು ಅಂತ ಹುಡುಗನೂ ಫೋನ್ ಮಾಡಿದ್ದಾನೆ ನಮ್ಮ ಯಜಮಾನ್ರಿಗೆ. ಬರಾನಂತಪ್ಪ, ಮಾಡಾನು, ಏನಿದ್ರೆ ಮಾಡಿ ಅದು ಹೋನ್ಸೋಂದ್ರೆ ಹೋನ್ಸ್ಕೊಳ್ರಿ, ಇಲ್ಲಿದ್ರೆ ಕರ್ಕೊಂಡು ಹೋಗ್ತೀವಿ ಅಂತ ನಾವು ಮದ್ವೆ ಮಾಡಿಕೊಟ್ಟಿವಿ. ಅದ್ದೂರಿಯಾಗಿ ಮದ್ವೆ ಮಾಡಿಕೊಟ್ಟಿವಿ. ಇಷ್ಟು ವರದಕ್ಷಿಣೆನೂ ಕೊಟ್ಟಿವಿ ನಾವು. 11 ತೊಲ ಬಂಗಾರ, 3.5 ಲಕ್ಷ ದುಡ್ಡು, ಚೌಟ್ರಿಯಾಗಿ ಮದ್ವೆ ಮಾಡಿಸೀವಿ, ಎಲ್ಲ ಮಾಡಿಸಿದ್ವಿ. ಆವಾಗ್ಲಿಂದ ಬರೀ ಕಿರ್ಕೊಳ ಅಂಥದ್ದು ಇಂಥದ್ದು, ಬರೀ ಮಾವ ಇವನು ಬರೀ ಕಿರ್ಕೊಳ ಕೊಡಕ್ಕೆ ಹಚ್ಚಿದ್ರು. ಇಲ್ಲೇ ಬಿಟ್ಟು ಅವರು ಆ ಹುಡುಗ ಬರ್ತಾನೆ, ಅಲ್ಲಿ ಹೋಗಬೇಡ, ಹತ್ರ ಹೋಗಬೇಡ ಅಂತ ಅವ್ರಪ್ಪ ಅನ್ನೋನು. ಅವ್ರ ಜೊತೆಲಿ ಇಲ್ಲಿ ಮಲ್ಸ್ಕೊಂಡವನ. ಆ ಹುಡುಗಿ ಒಬ್ಳೆ ಒಳಗೆ ತಂದೆ. ಇಲ್ಲೇಪ್ಪ, ಇಲ್ಲೇ. ಹಂಗಾಗಿ ಆ ಥರ ಹಿಂಸೆ ಕೊಟ್ಟು ಈ ಥರ ನಾವು ಎಷ್ಟು ಇದ್ರೂ ಕಾಲಿಗೆ ಬೀಳ್ತೀವಿ. ನಮಗೇನು ಗೊತ್ತು, ಈಗ ಬಂದೀವಿ. ಏನು ಪ್ರೂಫ್ ಅಂತ ಹೇಳೋಣ ನಾವು. ಆ ಥರ ಅಂದು ಬರೀ ಕಿರ್ಕೊಳಕ್ಕೆ ಕೊಡೋದು. ನಿಮ್ಮ ಊರಿಲಿಂದ 4 ಜನ ನನಗೆ ಫೋನ್ ಮಾಡಿ ಅಂತಾರದಾರ ಇಂತಾರದ, ಅಂಥ ಹುಡುಗಿಗೆ ಯಾಕೆ ಮದುವೆ ಮಾಡಿಸಿರಿ, ಏನು ಮಾಡೀರಿ, ಆ ಹುಡುಗಿ ಸರಿ ಇಲ್ಲ ಅಂತ ನಮ್ಮ ಊರಾರು 4 ಜನ ಆಯ್ತಂತ. ಆ ಯಪ್ಪ ಪ್ರೂಫ್ ಮಾಡಿಸ್ಬೇಕು ನಾನು. ಆವಾಗ್ಲಿಂದ ಹೇಳ್ಸಲ್ಲ, ಆ ಮುಂದೆ ತೊಗೊಂಡು ಬರಬೇಕು ನನಗೆ. ಮದುವೆ ಆಗಿ 3 ತಿಂಗಳಾಯ್ತು ಸರ್. ಮದುವೆ ಆದಾಗಿಂದ ಅವ್ರು ಹಾಗೆ ಮಾಡ್ತಿದ್ದಾರೆ. ವರದಕ್ಷಿಣೆ ಕಡಿಮೆ ಆಯಿತು, ಇದು ಕಡಿಮೆ ಆಯ್ತು ಅಂದರು. ಅವೆಲ್ಲ ಕರೆಕ್ಟಾಗಿ ಕೊಟ್ಟರು ನಮ್ಮ ಮಾವ ಅವರು. ಕರೆಕ್ಟಾಗಿ ಕೊಟ್ವಿ. ಮತ್ತು ಮದುವೆ ಟೈಮಲ್ಲಿ ಚೌಟ್ರಿ ದುಡ್ಡು ನಾವು ಫಸ್ಟಿಗೆ ಒಪ್ಕೊಂಡಿದ್ರು. ಆಮೇಲೆ ಒಪ್ಕೊಂಡಿದ್ಮೇಲೆ ಲಾಸ್ಟಿಗೆ ಬಂದು ನಮ್ಮ ಕೈಲಿ ಆಗಲ್ಲ, ನಾವು ಮಾತಾಡಿಲ್ಲ ಅಂತೇಳಿ ದೇವರಾಣೆ ಮಾಡಿದ್ರು. ಸರಿ ಬಿಡು, ನಮ್ಮ ಮಾವ ನನ್ನ ಮಗಳು ಚೆನ್ನಾಗಿರ್ಲಿ ಅಂಥೇಳಿ ಅದಕ್ಕೆ ಒಪ್ಕೊಂಡ್ರು. ಆಮೇಲೆ ಅದು ಆಯಿತು, ಅದು ಮಾಡಿಬಿಟ್ವಿ. ಅಷ್ಟೆಲ್ಲ ಆದಮೇಲೆ ಬಿಡು, ಏನೇನು ಬೇಕೋ ಅದೆಲ್ಲ ಕೊಡಿಸಿದ್ವಿ ಅವಳಿಗೆ, ಎಲ್ಲ ಕೊಡಿಸಿದ್ವಿ. ಮದುವೆ ಆದಮೇಲೆ ಚೆನ್ನಾಗಿರ್ತಾರೆ ಬಿಡು ಅಂತೇಳಿ ಸುಮ್ಮನಿದ್ವಿ. ಮತ್ತೇನೋ ಮೆಸೇಜು ಮಾಡಿದ ಅಂಥೇಳಿ ಹಂಗೆ ಮಾಡಿದ್ರು. ಫೋಟೋ ಐತಿ, ಅವು ಏನಿದ್ರು ಎಲ್ಲ ಜೆರಾಕ್ಸ್ ಮಾಡಿ ಇಟ್ಕೊಂಡಾನ. ಯಾರಾದರೂ ಹೋದ್ರೆ 11ನೇ ಗಂಡ ಅನ್ನೋನು. ಗೊತ್ತಿಲ್ಲದೆ ತಪ್ಪೇನೋ ಮಾಡಿರ್ಬೋದು ಅಂತ ನಾವು ಬಿಡು, ಇವತ್ತಿಲ್ಲಂದ್ರೆ ನಾಳೆ ಸರಿಯಾಗಿ ಬಿಡ್ತಾರಂತೇಳಿ ನಮ್ಮ ಮಾವ ಅವ್ರು ಏನೂ ಮಾತಾಡಲಿಲ್ಲ.
ಹುಡುಗನ ಕಾಲಿಗೆ ಹೋಗಿ ಬೀಳೋದು ಹಂಗೆ ಮಾಡೋದು. ಅವ್ರ ಅಪ್ಪ ಅಮ್ಮಗೆ ಮಾತಾಡಿದ್ವಿ, ಆದರೆ ಹಾಗೆ ಮಾಡಿದ್ರು ಅವರು. ಮತ್ತೆ ನಮ್ಮೂರಿಂದ 4 ಜನ ಫೋನ್ ಮಾಡಿ ಅಂದಾರಂತ, ಅವ್ರ ಮನೇಲಿ ಸರಿ ಇಲ್ಲ, ಅವ್ರ ಚಿಕ್ಕಮ್ಮ ಅವ್ರು ಸರಿ ಇಲ್ಲ, ಅವ್ರಮ್ಮ ಸರಿ ಇಲ್ಲ, ಅದಕ್ಕೆ ಹಂಗೆ ಮಾಡಿದಾಳ ಅವಳು, ಅವರೇ ಕಲ್ಸಿರೋದು, ನಾವೆಲ್ಲ ಅಂತದೇ ಕೆಲಸ ಮಾಡಿ ಮನೆ ಮಾಡಿವಂತೆ. ನಮ್ಮ ಚಿಕ್ಕಪ್ಪ ತಹಸೀಲ್ದಾರ್ ಬಂದು ಮಾತಾಡಿದ್ರು, ನಮ್ಮ ಮಾವ ಇಂಜಿನಿಯರ್, ಅವರೆಲ್ಲ ಹೋಗಿ ಮಾತಾಡಿದ್ರು. ಆದರೆ ಆ ಹುಡುಗ ಮಾತು ಕೇಳಲಿಲ್ಲ. ಮತ್ತು ನಮ್ಮ ಹುಡುಗಿ ತಪ್ಪೈತಂತ ಹೇಳಿ ನಮ್ಮ ಮಾವ ಅವರೆಲ್ಲ ನಾವೇ ಅವರಿಗೆ ಬೈದ್ವಿ, ಹುಡುಗಿಗೆ ಬೈದ್ವಿ. ಹುಡುಗಗೆ ಒಂದು ಮಾತು ಅಂದಿಲ್ಲ, ನಮ್ಮ ತಪ್ಪಾಯ್ತಪ್ಪ, ಇನ್ಮೇಲೆ ಏನಾರು ಹಂಗೆ ಮಾಡಿದರೆ ನಾವೇ ಕೊಂದು ಹಾಕ್ತೀವಿ, ಇನ್ಮೇಲೆ ಹಂಗೆ ಏನಾರು ಮಾಡಿದರೆ ನಾವೇ ಕಟ್ ಮಾಡಿ ಕೊಂದು ಹಾಕ್ತೀವಿ ಅಂತ ನಮ್ಮ ಮಾವ ಅವರೆಲ್ಲ ಮಾತಾಡಿದ್ವಿ. ಅಂದಮೇಲೆ ಸುಮ್ಮನಾದ, ಇನ್ನೊಂದು ತಿಂಗಳ ಟೈಮ್ ಕೊಡ್ರಿ ಅಂದ. ಇದು ಬಿಡು, ತಿಂಗಳ ಆದ್ಮೇಲೆ ಕರ್ಕೊಂಡು ಹೋಗ್ತಾರಂತೇಳಿ ನಾವು ಸುಮ್ಮನಿದ್ವಿ. ಮತ್ತು ಹಂಗೆ ಮಾಡಿಬಿಟ್ರು. ಇಲ್ಲೇ ಇದ್ದಾಳೆ, ನಮ್ಮ ಮನೆಗೆ ಕರ್ಕೊಂಡು ಹೋಗಿಲ್ಲ. ಮದುವೆ ಆದ್ಮೇಲೆ ಬಂದ್ಮೇಲೆ 1 ದಿವಸನೂ ನಮ್ಮ ಮನೇಲಿ ಬಿಟ್ಟಿಲ್ಲ ಅವರು. ಮತ್ತು ಯಾರ ಮನೆಗೂ ಅವ್ರು ಕಳಿಸಿಲ್ಲ. ಮತ್ತು ಆ ಹುಡುಗಿಗೆ ಈ ಕಡೆ ಆ ಕಡೆ ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ. ನಮಗೆ ಹಂಗೆ ಡೌಟ್ ಇದೆ ಸರ್, ಅವ್ರು ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ, ಮತ್ತು ಹೊಡೆದು ಇದು ಮಾಡಿರ್ಬೋದು ಅಂತ ನಮಗೆ. ಮತ್ತು ಅವ್ರು ಹೊಡೆದಿಲ್ವಲ್ಲ, ಮತ್ತು ಅವ್ರು ತಪ್ಪಿಲ್ವಲ್ಲ, ಇಲ್ಲಿ ಬಂದು ಮಾತಾಡಬೇಕಿತ್ತು. ಗೊತ್ತಿಲ್ಲದೆ ಹಂಗೆ ಮಾಡಿದಾರಪ್ಪ, ನಾವು ಮನೇಲಿಲ್ಲ ಅಂತ ಅವ್ರು ಹೇಳಬೇಕಿತ್ತು. ಅವ್ರದ್ದೇ ಕಾರಣ ಅಂತ ನಾವು ಹೇಳ್ತೀವಿ, ಅವರೇ ಮಾಡಿರೋದಂತ. ಕೊಟ್ಟಿಲ್ಲ, ನಮ್ಮ ಮಾವ ಅವ್ರಿಗೆ ಗೊತ್ತಿಲ್ಲ. ವಿದ್ಯಾ. ಇದು ನಡೆದಿರೋದು ಅನುಮಾನಾಸ್ಪದ ಸಾವು ಅಂದರೆ ಇದು ಬೇಕಂತಲೇ ಹೊಡೆದು ಹಾಗೇ ಹೊಡೆದ ಮೇಲೆ ಅದನ್ನು ತೀರಾ ಪ್ರೆಜರ್ ಆದಮೇಲೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಆ ಒಂದು ತೊಲೆಗೆ ಸೀರೆ ಕಟ್ಟಿ ಅವ್ರು ಏನು ಮಾಡಿದ್ದಾರೆ, ಬಟ್ಟೆ ಮಾಡ್ಕೊಂಡು ಅವ್ರ ರೇಟಿಗೆ ಅವರೇ ಮರಣ ಹೊಂದಿದ್ದಾರೆ ಅನ್ನೋ ಒಂದು ಲೆಕ್ಕಕ್ಕೆ, ಆತ್ಮಹತ್ಯೆ ಮಾಡ್ಕೊಂಡಾರೆ ಅನ್ನೋ ಲೆಕ್ಕಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಆ ಸೀರೆಯನ್ನು ಕುತ್ತಿಗೆ ಕಟ್ಟಿ ಕೆಳಗೆ ಚೇರು ಮಗಲಿಗೆ ಇದೆ ರೀ. ಒಬ್ಬ ಮನುಷ್ಯನ ಪ್ರಾಣ ಹೋಗುವಾಗ ಸ್ವಲ್ಪನಾದರೂ ಆ ಕಡೆ ಈ ಕಡೆ ಇದುವಾಗ ಚೇರ್ ಆ ಕಡೆನಾರು ಬೀಳ್ಬೋದು, ಇಲ್ಲ ಈ ಕಡೆನಾರು ಬೀಳ್ಬೋದು, ಹೌದ್ರಾ? ಅದನ್ನು ಹೊಡೆದು ಸಾಕಾಗೋ ಮಟ್ಟ ಹೊಡೆದು ಆ ಎಮ್ಮಗೆ ಕುತ್ತಿಗೆಗೆ ಸೀರೆ ಕಟ್ಟಿ, ಒಂದು ತೊಲೆಗೆ ಸೀರೆ ಕಟ್ಟಿ ಕುತ್ತಿಗೆಗೆ ನೇಣು ಹಾಕೋತಾರ ಅವರಿಗೆ ಪ್ರಯತ್ನ ಮಾಡಿ. ಆ ತದನಂತರ ಏನು ಮಾಡಿದ್ದಾರೆ ಅವರು, ಫೋನ್ ಮಾಡಿ ನಾವು 8 ದಿವಸ ಮನೆಗೆ ಬರಲ್ಲ, ನೀವು ನಮ್ಮ ಮನೆ ಕಡೆ ನಮ್ಮ ಬಾಳ್ವಿ ಸ್ವಲ್ಪ ನೋಡ್ಕೇಳ್ರಿ ಅಂತ ಹೇಳಿ ಅವ್ರು ಹೇಳಿದ ಮೇಲೆ 10 ನಿಮಿಷಕ್ಕೆ ಇವ್ರು ಏನು ಆ ಎಮ್ಮಗೆ ತಗೊಂಡು ಇಲ್ಲ ಹಿಂಗಾಗಿದೆ ನೀವು ನೋಡಿ ಹೋಗ್ರಿ ಅಂತ ಹೇಳುವಾಗ ಆ ಎಮ್ಮಗೆ ಬಂದು ನೋಡುವಾಗ ಅಲ್ಲೇ ಅವಾಗ ಪ್ರಾಣ ಹೋಗಿದೆ ರೀ. ಅದು ಪ್ರಾಣ ಹೋಗಿದೆ, ಅದೇನು ಜೀವ ಪೀವ ಏನೂ ಇಲ್ಲ ಅಲ್ಲಿ. ಅಂದರೆ ಅವ್ರು ಹಿಂಗೆ ಊರು ಬಿಟ್ಟು ಹೋದ 10ರಿಂದ 15 ನಿಮಿಷಕ್ಕೆ ಇವರಿಗೆ ಇಂಟಿಮೇಷನ್ ಗೊತ್ತಾಗಿದೆ. ಯಾರಿಗೆ? ಆ ಎಮ್ಮಗೇನು ತೆಗಿಲಿಕ್ಕೆ ಬಂದು ನೋಡುವಾಗ ಆ ಎಮ್ಮನ ಪ್ರಾಣ ಅಲ್ಲೇ ಹೊರಟು ಹೋಗಿದೆ. ಇಷ್ಟರ ಮಟ್ಟಿಗೆ ನೋಡ್ರಿ ಸರ್, ನಾನು ಹೇಳೋದಷ್ಟೇ, ಈ ಘೋರ ಅನ್ಯಾಯ ಯಾವ ಬಡವನ ಮಗಳಿಗೂ ಬರಬಾರ್ದು. ಯಾಕಂದರೆ ನಾವೇನು ಮಾಡ್ತೀವಂದರೆ ಇವತ್ತು ನಾವೇನು ಮಾಡ್ತೀವಂದರೆ ಒಬ್ಬ ಸರ್ಕಾರಿ ನೌಕರಿ ಅಂತ ಹೇಳಿ ನಾವು ಹೊಟ್ಟಿಗೆ ಅನ್ನ ಇಲ್ದಲೆ ದುಡಿದು ತೇಗಿ ಇವರಿಗೆ ಪರೋಪಚಾರ ಮಾಡಲಿಕ್ಕೆ ಮತ್ತೆ ದುಡ್ಡು ಕೊಟ್ಟು ನಾವು ಮಕ್ಕಳನ್ನು ಕೊಟ್ಟು ಇವರಿಗೆ ಈ ಥರ ಸಾಯಿಸ್ಲಿಕ್ಕೆ ಕೊಡ್ತೀವ? ನಾವು ಸಾಯಿಸ್ಲಿಕ್ಕೆ ಮದುವೆ ಮಾಡಿಕೊಡ್ತೀವ ಇವರಿಗೆ? ಅದೇ ಪರೋಪಚಾರಕ್ಕಂತ ಹೇಳಿನೇ ಕೊಟ್ಟಿರೋದ್ರಿ. 18 ತೊಲಿ ಬಂಗಾರ ಅಂದರೆ ಮಗಳು ಅಳಿಯ ಚೆನ್ನಾಗಿರ್ಲಿ ಅಂತ ಹೇಳಿನ ಕೊಟ್ಟಿರೋ. ಹೌದಾ? ಇವ್ರಿಗೆ ಕೊಟ್ಟ ಮೇಲೆ ನನ್ನ ಮಗಳಿಗೆ ಸಾಯಿಸ್ಲಿ ಅಂತ ಹೇಳಿ ಕೊಟ್ಟಿಲ್ಲ ಇವರಿಗೆ. ಹೌದ್ರಾ? ಹೌದಾ? ಅದ್ದೂರಿಯಾಗಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿಕೊಟ್ಟಿವ್ರಿ ಹರಪನಹಳ್ಳಿಯಲ್ಲಿ. ಈ ಮದುವೆ ಆದಾಗಲಿಂದಲೂ ನಮ್ಮ ಪದ್ಧತಿ ಪ್ರಕಾರ ಒಂದು 15 ದಿವಸ ನಾವು ಮಳಾಪ ಅಂತ ಮಾಡ್ತೀವಿ ರೀ ನಮ್ಮ ಸಮಾಜದಲ್ಲಿ. ಅವರು ಬರ್ತಾರೆ, ನಾವು ಬರ್ತೀವಿ, ಅದೇ ಲಾಸ್ಟ್ ರೀ. ಅಲ್ಲಿಂದ ಬೆಳೆದಿದ್ದ ವಿಚಾರ ಆ ಎಮ್ಮಗೆ ಟಾರ್ಚರ್. ಅದು ಏನು ಗಂಡ ಹೆಂಡತಿಯಲ್ಲಿ ಬಂದಿರ್ಬೋದು, ಒಂದು ಮಾತು ಇಲ್ಲ, ಒಂದು ಅದು ಇರ್ಬೋದು, ಇದು ಇರ್ಬೋದು, ಹೊಸ ಬಿಸಿ ಅದನ್ನು ತಿದ್ಕೊಂಡು ಹೋಗಿದ್ರೆ ಆಗಿತ್ತು. ಅಲ್ಲ, ಬರುತ್ತೆ ಮಾತು, ಯಾರಿಗೆ ಬರೋಲ್ಲ ಹೇಳ್ರಿ? ಮನುಷ್ಯ ಯಾರು ತಪ್ಪು ಮಾಡೋಲ್ಲ ಹೇಳ್ರಿ? ಅಂದರೆ ಈ ಮಟ್ಟಕ್ಕೆ ಕೊಲೆ ಮಾಡೋ ಮಟ್ಟಕ್ಕೂ ನಡೆದೈತಂದ್ರೆ ಇವ್ರು ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಿ ಕೊಲೆ ಮಾಡಿರ್ಬೋದು. 2 ದಿನ ಮುಂಚೆ ಬೆಂಗಳೂರಿಂದ ಬಂದವನೇ ಪೊಲೀಸ್ ಸರ್ ಈಗೇನಿಲ್ಲ, ಶಿಕ್ಷೆ ಆಗ್ಬೇಕು ಸರ್. ಯಾಕಂದರೆ ಇದು ಯಾರಿಗೂ ಆಗಬಾರ್ದು ಸರ್. ಇದು
ಇಡೀ ನಮ್ಮ ದೇಶದಲ್ಲಿ ಇಂಥ ವಿಚಾರಗಳು ನಡೆದ್ರೆ ನಾವೆಲ್ಲದೂ ನೋಡ್ತೀವಿ ಸರ್, ಟಿ ವಿಯಲ್ಲಿ ನೋಡ್ತೀವಿ, ಮತ್ತೊಂದು ನೋಡ್ತೀವಿ, ಕಾನೂನಾತ್ಮಕವಾಗಿ ನೋಡ್ತೀವಿ. ಇದನ್ನು ನೋಡ್ತಾ ನಾವು ಇವರು ಸರ್ಕಾರಿ ನೌಕರಿ ಮಾಡೋರೇ ಹಿಂಗೆ ಮಾಡ್ತಾರೆ ಅಂದರೆ ನಮ್ಮಂಥ ಮುಗ್ಧ ಜನಗಳು ಏನು ಮಾಡಬಹುದು? ಹಳ್ಳಿ ಒಳಗೆ ನಮ್ಮಂಥ ಮುಗ್ಧ ಜನಗಳು ಏನು ಮಾಡಬಹುದು? ನೀವು ಸ್ವಲ್ಪ ಇದನ್ನು ನೀವು ಹೈಲೈಟ್ ಮಾಡಿ ಇದನ್ನು. ಆಮೇಲೆ ಪೊಲೀಸು ಆತ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ನೌಕರಿ ಮಾಡ್ತಾ ಹೇಳ್ರಿ, ಪೊಲೀಸು ತನ್ನ ಜನಕ್ಕೆ ರಕ್ಷಣೆ ಮಾಡೋರು ಈ ರೀತಿ ಮಾಡ್ತಾರಂತೆ. ನಾವು ಯಾರಿಗೆ ಕೇಳಬೇಕು? ಈಗ ನಮ್ಮ ಮಗಳು ಸತ್ತಿದ್ದಾಳಲ್ಲ ಸರ್, ನಾವು ಯಾರಿಗೆ ಕೇಳಬೇಕು? ಯಾರು ಕೇಳಿದ್ರೆ ಸಿಗ್ತದ ಅಯ್ಯಮ್ಮ? ನಮ್ಮ ಹೆಸರು ಗೋಪಿನಾಯ್ಕ ಅಂತೇಳಿ, ನಾನು ಹುಡುಗಿ ಚಿಕ್ಕಪ್ಪ. ಈಗ ಮದುವೆಯಾಗಿ ಮಾರ್ಚ್ 15ಕ್ಕೆ ಮದುವೆ. ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ರು. 18 ಲಕ್ಷ ಬಂಗಾರ ಕೊಟ್ಟಿದ್ದಾರೆ, 3.5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಅದ್ದೂರಾಗಿ ಆದರೆ ಇಷ್ಟಪಟ್ಟಾಗ ಮದುವೆ ಮಾಡಿಕೊಟ್ಟಿದ್ದೀವಿ. ಮದುವೆ ಮಾಡಿ ಕಳಿಸಿದ 3 ದಿನ 4 ದಿನ ಮುಂಚೆನೇ ಟಾರ್ಚರ್ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಏನೂ ಗೊತ್ತಿಲ್ಲ, ಆತನ ಮೈಂಡಲ್ಲಿ ಏನು ಉತ್ಕೊಂಡಿತ್ತೋ ಗೊತ್ತಿಲ್ಲ. ಟಾರ್ಚರ್ ಮಾಡ್ಕೊಂಡು 15 ದಿವಸ ಒಳಗಡೆ ಟಾರ್ಚರ್ ಮಾಡ್ಕೊತಾನೆ ಬಂದಿದ್ದಾನೆ. ಇದು ಇವತ್ತು ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಅಂತೇಳಿ ಹುಡುಗಿನ ಕಡೆಯವರು ಸುಮ್ಮನೆ ಇದ್ದಾರೆ. ಇವು ಎಲ್ಲ ಸಂಬಂಧಿಗಳು ಸುಮ್ಮನೆ ಇದ್ದಾರೆ, ಇವತ್ತು ಸರಿ ಆಗುತ್ತೆ ನಾಳೆ ಸರಿ. ಮತ್ತು ಅವರು ಪೊಲೀಸ್ ಕಾನ್ಸ್ಟೇಬಲು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಅಟ್ಲೀಸ್ಟ್ ಅವರು ಈ ಥರ ತೊಂದರೆ ಕೊಡ್ತಾ ಇದೆ ಅಂದರೆ ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದಲ್ಲ. ಅವ್ರಲ್ಲಿ ಕ್ವಾರ್ಟರ್ಸ್ ಕೊಡ್ತಾರೆ, ಮನೆ ಎಲ್ಲ ಕೊಡ್ತಾರೆ. ಹೆಸರು ಅವನು ಪೊಲೀಸಾಗಿ ಅವ್ನು ಶಿವಕುಮಾರ್ ಅಂತ ಹೆಸರು. ನಾನು ಮದುವೆಯಾಗಿ ನೋಡಿರೋದು, ಅದು ಈಗ ನೋಡಿಲ್ಲ. ಈಗ ನಿನ್ನೆ ಏನೋ ಲೀವ್ ಹಾಕಿದ್ದಾನಂತೆ. ಸ್ಟೇಷನ್ಗೆ ನಾನು ಇನ್ಫಾರ್ಮ್ ಮಾಡ್ಕೊಂಡೆ, ನಾನಲ್ಲಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಿಗೆ. ಈಗ ನಿನ್ನೆ 3 ದಿನ ಲೀವ್ ಹಾಕ್ಕೊಂಡು ಇಲ್ಲಿ ನಿನ್ನೆ ರಾತ್ರಿ ಇಲ್ಲಿದ್ದು ಅಡಿಕೆ ತೋಟದಲ್ಲಿ ಬಂದು ತೋಟದಲ್ಲಿ ಇದ್ದು ಈ ಥರ ಮರ್ಡರ್ ಮಾಡಿ ಅವ್ರ ತಂದೆ ತಾಯಿ ಮತ್ತೆಲ್ಲ ಎಸ್ಕೇಪ್ ಆಗಿ ಪಕ್ಕದ ಮನೆಯವರಿಗೆ ಹೇಳಿ ಆಮೇಲೆ ತೆಕ್ಕೊಳ್ರಿ ಬಿಡ್ರಿ, ಆಮೇಲೆ ತೆಕ್ಕೊಂಡ್ರಿ ಮರ್ಡರ್ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಂದು ಫೋಟೋ ತಗೊಂಡು ಅವ್ರು ತನಿಖೆ ತೊಗೊಂಡು ಹೆಣ ತೊಗೊಂಡು ಹೋಗ್ತಿದ್ದಾರೆ. ಇವ್ರು ಯಾಕೆ ತಗೋಬೇಕು? ಫಸ್ಟು ಇವ್ರಿಗೇನು ಹಟ್ಟೊಟ್ಟಿದ್ದಿದೆ? ಕರೆಕ್ಟ್ ಅಲ್ಲ? ಅವ್ರಿಗೇನು ಹೆಟ್ಟೊಟ್ಟಿದೆ? ಹೆಣ ತೆಗೆದು ಕೆಳಗಡೆ ಹೊರಗಡೆ ಹಾಕೋದು? ಇವ್ರೇನು ಅಧಿಕಾರಿಗಳ? ಏನು ಆರೋಗ್ಯ ಇಲಾಖೆದಾರ? ಏನು ಪೊಲೀಸ್ ಡಿಪಾರ್ಟ್ಮೆಂಟ್ನಾರ? ಇವ್ರು ಯಾರು ತೆಗೆದು ಹೆಣ ಹಾಕೋಕ್ಕೆ? ಅಬ್ಧವಾಗಿ ಹೊರಗಡೆ ಹಾಕಿದ್ದಾರೆ, ನಾಯಿ ಹಾಕಿದ್ದಾರೆ, ಹೊರಗೆ ಹಾಕಿದ್ದಾರಲ್ಲ ಮನೆಯಲ್ಲಿಂದ ತೆಗೆದು. ಇದು ನ್ಯಾಯನಾ? ಈಗೇನೋ ದಾವಣಗೆರೆಯಲ್ಲಿ ಇದ್ದಾರಂತೆ, ಇಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ. ಈಗ ಇಲ್ಲಿಂದ ಹೋಗಿ ದಾವಣಗೆರೆ ನಾವು ಪೊಲೀಸರಿಗೆ ತಿಳಿಸ್ಕೊಂಡ್ರು, ನಾನು ಪೊಲೀಸರು ತಿಳಿಸಿದ್ದಾರೆ ಈ ದಾವಣಗೆರೆ ಇದ್ದಾರಂತ. ಪೊಲೀಸ್ ಕಾಲ್ ಮಾಡಿದರು, ಹೊಡೆದು ಅಲ್ಲಿ ದಾವಣಗೆರೆಯಲ್ಲಿ ಇದ್ದಾರಂತೆ. ಅದು ನಾನು FIR ಆಗಬೇಕು. ಇದೇ ಊರು, ಸ್ವಂತ ಊರು, ಇದೇ ಊರು, ಇದೇ ಮನೆ. ಅವ್ರು FIR ಆಗಿ ಅವ್ರ ತಂದೆ ತಾಯಿ ಅಕ್ಕ ತಂಗಿದ್ರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. FIR ಆಗಿ ಅವ್ರು ಖಂಡಿತವಾಗಿ ಜೈಲಿಗೆ ಹೋಗಲೇಬೇಕು. ಇದು ದುರಂತರ ಇನ್ನೊಂದು ಫ್ಯಾಮಿಲಿಗೆ ಆಗಬಾರ್ದು. ಈಗ ಮದುವೆ ಮಾಡಿ 2 ತಿಂಗಳಿಗೆ ಈ ಥರ ದುರಂತರ ಆಗೋದ್ರೆ ಎಷ್ಟು ದೊಡ್ಡಂಥ ಯಾರ ಮನೆಯಲ್ಲಿ ಫ್ಯಾಮಿಲಿಗಾದರೂ ಇದು ಎಷ್ಟು ನೋವಾಗಿರುತ್ತೆ. ಕರೆಕ್ಟ್ ಅಲ್ಲ ಸರ್? ಈ ಥರ ಆಗಬಾರ್ದು. ಇದಕ್ಕೆ ಖಂಡನೆ. ಇದು ನೀವು ಹೈಲೈಟ್ ಮಾಡಿ ಫುಲ್. ಎಷ್ಟೋ ಕಡೆಯಲ್ಲಿ ಹೆಣ್ಣು ಕೊಡ್ತಾ ಇದ್ದಾರೆ, ಎಷ್ಟೋ ಕಡೆ ಈ ಥರ ಅನಾಹುತಗಳು ಆಗ್ತಾ ಇಲ್ಲ. ಆದರೂ ಆಗಿದೆ ಅಂದರೆ 2 ತಿಂಗಳಾಗಿದ್ರೆ ಏನು ದ್ರೋಹ ಮಾಡಿದ್ದಾರೆ? ಆ ಹುಡುಗಿಂದ ಏನು ತಪ್ಪಿತ್ತು? ತಪ್ಪಿದ್ರೆ ಬಿಡ್ಬೋದಾಗಿತ್ತಲ್ಲ, ಡೈವರ್ಸ್ ಕೊಡ್ಬೋದಾಗಿತ್ತಲ್ಲ, ಕಳಿಸ್ಬೋದಾಗಿತ್ತಲ್ಲ. ಮರ್ಡರ್ ಮಾಡೋದೇನಿದೆ? ಫೋನ್ ಮಾಡಬಹುದಾಯ್ತಲ್ಲ, ರಿಲೇಷನ್ ತಿಳಿಸ್ಬೋದಲ್ಲ. ಹೆಂಗೆ ತರೋ ಮನೆ ಕಳಿಸ್ಬೋದ? ಇಲ್ಲ ನಿಮ್ಮ ಮಗಳು ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ತಮಗೆ ಹೇಳ್ಬೋದಾಯ್ತಲ್ಲ, ಹೇಳ್ಬೋದಾಯ್ತಲ್ಲ. ಸರ್ ಇದೊಂದು ವಿಚಾರ ಹೈಲೈಟ್ ಮಾಡಿ. ನಮ್ಮ ಹೆಸರು ರವಿ ನಾಯಕ್, ನಮ್ಮ ಬಂಜಾರ ಲಂಬಾಣಿ ಸೇವಾ ನಿರಸಕರ ಜಿಲ್ಲಾಧ್ಯಕ್ಷರು, ವಿಜಯನಗರ ಜಿಲ್ಲಾ.